ನಲ್ಲಿ ನೆಲೆಸಿರುವ ಕರುನಾಡಿಗರ ಹೆಮ್ಮೆಯಾಗಿ ಅನರ್ಘ್ಯ ರತ್ನವಾಗಿ ಮಿನುಗುತ್ತಿರುವವರು ಸನ್ಮಾನ್ಯ ಶ್ರೀ ಕೆ.ವಿ. ಭಂಡಾರಿ. ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಶ್ರೀಮತಿ ಯಮುನಾ ಭಂಡಾರಿ ಮತ್ತು ಶ್ರೀ ವಾಸು ಭಂಡಾರಿ ದಂಪತಿಗಳ ಸುಪುತ್ರರಾಗಿ ಜನಿಸಿದ ಇವರು ಉತ್ತಮ ವಿದ್ಯಾಭ್ಯಾಸದ ನಂತರ L&T ಸಂಸ್ಥೆಯಲ್ಲಿ ಫೈನಾನ್ಷಿಯಲ್ ಆಫೀಸರ್ ಆಗಿ 10 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದ ಇವರು 1980ರ ದಶಕದಲ್ಲಿ ಕುವೈಟ್ಗೆ ಬಂದ ಸನ್ಮಾನ್ಯ ಶ್ರೀ ಕೆ.ವಿ. ಭಂಡಾರಿಯವರು ತಮ್ಮ ಅಪಾರವಾದ ಜ್ಞಾನ ಮತ್ತು ಪ್ರಾಮಾಣಿಕ ಶ್ರದ್ಧಾಪೂರ್ವಕವಾದ ಕೆಲಸದ ಮೂಲಕ ವೃತ್ತಿ ಜೀವನದಲ್ಲಿ ಯಶಸ್ಸನ್ನ ಕಂಡವರು. ಉದ್ಯೋಗಿಯಾಗಿ ವಾಣಿಜ್ಯೋದ್ಯಮಿಯಾಗಿ ಯಶಸ್ಸನ್ನ ಕಂಡ ಇವರು ಪ್ರಸ್ತುತ ಅಲ್ವಸನ್ ಫುಡ್ ಸ್ಟಫ್ ಇಂಡಸ್ಟ್ರೀಸ್ ಗ್ರೂಪ್ನ ಹೆಕ್ಟೇರ್ಸ್ ಅಲ್ಲಿ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಆಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಇದಕ್ಕೂ ಮುಂಚೆ ಸರಿಸುಮಾರು 25 ವರ್ಷಗಳ ಕಾಲ ಮೆಸ್ಸಾನ್ ಹೋಲ್ಡಿಂಗ್ ಕಂಪನಿಯಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಇಲ್ಲಿ ಫೈನಾನ್ಸ್ ಅಂಡ್ ಪ್ಲಾನಿಂಗ್ ನ ಗ್ರೂಪ್ GM ಆಗಿ, ನಂತರ ಡೈರೆಕ್ಟರ್ ಆಫ್ ಆಪರೇಷನ್ಸ್ ಆಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ನಂತರ ಭಾರತದಲ್ಲಿ ಸ್ಮಾರ್ಟ್ IT ಪ್ರೈವೇಟ್ ಲಿಮಿಟೆಡ್ ಅನ್ನುವ ಸಂಸ್ಥೆಯನ್ನ ಕೂಡ ಆರಂಭಿಸಿ ಒಬ್ಬ ಯಶಸ್ವಿ ಉದ್ಯಮಿಯಾಗಿ ಕೂಡ ಬೆಳಗಿದ್ದಾರೆ. ಈ ಸಂಸ್ಥೆಯ ಮೂಲಕ ಕರ್ನಾಟಕ ಸರ್ಕಾರದ ಮಟ್ಟದಲ್ಲೂ ಕೂಡ ಹಲವಾರು ಯೋಜನೆಗಳಿಗೆ ಸೇವೆಯನ್ನ ಸಲ್ಲಿಸಿದ್ದಾರೆ. ತದನಂತರ ಬೆಂಗಳೂರಿನಲ್ಲಿ ರತ್ನ ಲಾಜಿಸ್ಟಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವ ಸಂಸ್ಥೆಯನ್ನ ಸ್ಥಾಪಿಸುವುದರ ಮೂಲಕ ಯಶಸ್ಸನ್ನ ಕಂಡಿದ್ದಾರೆ. ಕುವೈಟ್ ನಲ್ಲಿ ನೆಲೆಸಿರುವ ಕನ್ನಡಿಗರು ಕರುನಾಡಿನ ಜನರ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನಿರಂತರವಾಗಿ ಸಹಕಾರವನ್ನ ನೀಡುವುದರ ಮೂಲಕ ನೂರಾರು ಜನರಿಗೆ ಉದ್ಯೋಗದ ಅವಕಾಶಗಳನ್ನ ಕೊಟ್ಟವರು. ಉದ್ಯಮಿಯಾಗಿ, ಸಮಾಜ ಸೇವಕರಾಗಿ ಸಾಮಾಜಿಕ ಕಳಕಳಿಯನ್ನ ಹೃದಯದಲ್ಲಿ ಇಟ್ಟುಕೊಂಡಿರುವ ಹೃದಯವಂತ ಉದ್ಯಮಿಗಳಲ್ಲಿ ಸನ್ಮಾನ್ಯ ಶ್ರೀ ಕೆ.ವಿ. ಭಂಡಾರಿಯವರು ಕೂಡ ಒಬ್ಬರು ಅನ್ನೋದು ಸಮಸ್ತ ಕರುನಾಡಿಗರಿಗೆ ಹೆಮ್ಮೆಯ ವಿಷಯ. ಇವರ ಈ ಎಲ್ಲ ಸಾಧನೆಗಳಿಂದ ಸ್ಫೂರ್ತಿಯನ್ನ ಪಡೆದ ಭಾರತೀಯ ಪ್ರವಾಸಿ ಪರಿಷತ್ ಕುವೈಟ್ ಕರ್ನಾಟಕ ಘಟಕ ಕರುನಾಡ ಡಿಂಡಿಮದ ಈ ಭವ್ಯ ವೇದಿಕೆಯಲ್ಲಿ ಕರ್ಮಯೋಗಿ ಪುರಸ್ಕಾರದ ಗೌರವವನ್ನು ಸಲ್ಲಿಸುತ್ತದೆ. ತಮ್ಮ ಧರ್ಮಪತ್ನಿ ಶ್ರೀಮತಿ ರತ್ನಾ ಕೆ. ಭಂಡಾರಿ ಮತ್ತು ಮಕ್ಕಳಾದ ಶ್ರೀ ಕಾರ್ತಿಕ್ ಕೆ. ಭಂಡಾರಿ ಮತ್ತು ಶ್ರೀ ಕೌಸ್ತುಭ್ ಕೆ. ಭಂಡಾರಿ ಇವರ ಜೊತೆಯಲ್ಲಿ ಸಂತಸದ ಜೀವನವನ್ನ ಕಳೆಯುತ್ತಿರುವ ಶ್ರೀ ಕೆ.ವಿ. ಭಂಡಾರಿಯವರ ಮುಂದಿನ ಬದುಕು ಒಳ್ಳೆಯ ಆರೋಗ್ಯ, ಸುಖ, ಸಂತೋಷದಿಂದ ಕೂಡಿರಲಿ ಅನ್ನುವ ಹಾರೈಕೆ ನಮ್ಮದು. ಕೆ.ವಿ. ಭಂಡಾರಿಯವರಿಗೆ ವಂದನೆ, ಅಭಿನಂದನೆ, ಅಭಿವಂದನೆಗಳು. ಧನ್ಯವಾದಗಳು. ಕೇಳಿಸಿದ 2 ಮಾತು ಖಂಡಿತವಾಗಿಯೂ ಕೂಡ ತಮ್ಮ ಮಾತಿಗಿಂತ ಕೃತಿ ಮೇಲೆಂಬುದನ್ನು ತೋರಿಸ್ಕೊಂಡಿದ್ದ ಕೆ. ಭಂಡಾರಿ ಧನ್ಯವಾದಗಳು. ನಿಮ್ಮ ಒಂದು ಜೀವನ ಎಲ್ಲರಿಗೂ ಒಂದು ಆದರ್ಶವಾಗಲಿ ಅಂತ ನಾವು ಹಾರೈಸ್ತಿದ್ದೇವೆ. ಧನ್ಯವಾದಗಳು, ಧನ್ಯವಾದಗಳು, ಮಗದೊಮ್ಮೆ ಧನ್ಯವಾದಗಳು. ಕರ್ಮಯೋಗಿ ಶ್ರೀ ಕೆ.ವಿ. ಭಂಡಾರಿ. So now we have DPP Central President Mr. Sudhir Menon. I request you to please